ಓಕೆ. ಸೊ ಲಾಸ್ಟ್ ವೀಕ್ ನನಗೆ 29 ವರ್ಷ ಆಯಿತು. ಆ್ಯಂಡ್ ನನ್ನ ಸ್ವಲ್ಪ ಎಕ್ಸ್ಪೀರಿಯನ್ಸಸ್ ಮತ್ತು ಒಂದು ಸ್ವಲ್ಪ ಅಡ್ವೈಸಸ್ಗಳು ನನ್ನ 29 ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಶೇರ್ ಮಾಡೋಣ ಅಂದ್ಕೊಂಡೆ ಇವತ್ತು ನಿಮ್ಮ ಜೊತೆ. ಸೊ ಯಾರಿಗಾದ್ರೂ ಅರ್ಲಿ 20ಸಲ್ಲಿ ಇದ್ದರೆ ಇಲ್ಲ ನನ್ನ ಏಜ್ ಸುತ್ತಮುತ್ತ ಇದ್ದರೆ ಹೆಲ್ಪ್ ಆದರೂ ಆಗ್ಬೋದು ನೋಡಿ ಈ ವಿಡಿಯೋನ. ಸೊ ಫಸ್ಟ್ ಥಿಂಗ್ ಏನು ಅಂತ ಅಂದರೆ, ನಿಮಗೇನಾದ್ರೂ ಅನ್ನಿಸ್ತಿದ್ರೆ ನನ್ನ ಲೈಫ್ ಇನ್ನೂ ಫಿಗರ್ ಔಟ್ ಆಗ್ತಿಲ್ಲ ಅಂತ. ಲೈಫು ನನ್ನ ಪ್ರಕಾರ ಫಿಗರಿಂಗ್ ಔಟೇ ಯಾವಾಗ್ಲೂ, ಆಯಿತಾ? ಫಿಗರ್ಡ್ ಔಟ್ ಆಗೋದಿಲ್ಲ ಅದು, ನೀವು ಫಿಗರ್ ಔಟ್ ಮಾಡ್ತಾನೆ ಇರ್ತೀರಾ. ನಾನು 20ಲಿದ್ದಾಗ ನಾನು ಡಿಫ್ರೆಂಟ್ ಥಿಂಗ್ಸನ್ನು ಫಿಗರ್ ಔಟ್ ಮಾಡ್ತಿದ್ದೆ, 30 ಡಿಫ್ರೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ನನ್ನ ಸುತ್ತಮುತ್ತ ಏಜಲ್ಲೇ ಇರೋರು, ಆಲ್ಮೋಸ್ಟ್ 29 to 32, 35 ಹತ್ತತ್ರ ಇದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಈಗಲೂ ಫಿಗರ್ ಔಟೇ ಮಾಡ್ತಿದ್ದೀವಿ. ಸೊ ಇಟ್ಸ್ ಫಿಗರಿಂಗ್ ಔಟ್. ಆ್ಯಂಡ್ ಈವನ್ ನಾನು 45 ಇಯರ್ಸ್ ಹತ್ತತ್ರ ಇರೋರನ್ನು ನೋಡಿದ್ದೀನಿ, 50 ಇಯರ್ಸ್ ಅವ್ರನ್ನು ನೋಡಿದ್ದೀನಿ. ಎಲ್ಲರೂ ಅವ್ರ ಲೈಫನ್ನು ಫಿಗರಿಂಗ್ ಔಟೇ ಮಾಡ್ತಿರೋದು, ಆಯಿತಾ? ಯಾರೂ ಫಿಗರ್ ಔಟ್ ಮಾಡಿಲ್ಲ, ಯಾರ ಹತ್ರನೂ ಆನ್ಸರ್ ಇಲ್ಲ. ಆ್ಯಂಡ್ ಒನ್ ಆನ್ಸರ್ ಎಲ್ಲರಿಗೂ ಸೂಟ್ ಆಗೋದು ಇಲ್ಲ ಇದರಲ್ಲಿ. ಆ್ಯಂಡ್ ನಿಮ್ಮ ಪ್ರಿಫರೆನ್ಸಸ್ ಚೇಂಜ್ ಆಗ್ತಿರುತ್ತೆ ಲೈಫಲ್ಲಿ. 20 ವರ್ಷ ಇದ್ದಾಗ ಯಾವ ಕೋರ್ಸ್ ತೊಗೋಬೇಕು, ಯಾವ ಕಾಲೇಜಲ್ಲಿ ಮಾಸ್ಟರ್ಸ್ ಮಾಡ್ಬೇಕನ್ನೋದು ಫಿಗರ್ ಔಟ್ ಮಾಡ್ತಿದ್ದೆ. ಅದಾದಮೇಲೆ ಯಾವ ಥರ ಜಾಬ್ ಬೇಕು ಅಂತ ಫಿಗರ್ ಔಟ್ ಮಾಡ್ತೀವಿ. ಅದಾದಮೇಲೆ ಯಾವ ಥರ ಪಾರ್ಟ್ನರ್ನ ಮದುವೆ ಆಗಬೇಕು ಅಂತ ಫಿಗರ್ ಔಟ್ ಮಾಡ್ತೀರಾ. ಸೊ ಫಿಗರಿಂಗ್ ಔಟ್ ಈಸ್ ಎ ಪ್ರಾಸೆಸ್, ಆಯಿತಾ? ಅದಕ್ಕೆ ಒಂದು ಕಂಪ್ಲೀಟ್ ನಿಮ್ಮ ಲೈಫಿಗೆ ಒಂದು ಆನ್ಸರ್ ಅಂತ ಸಿಗೋದಿಲ್ಲ. ಸೊ ಅದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಆನ್ಸರ್ಸ್ ಇಲ್ಲ ತಲೆಯಲ್ಲಿ ಅಂತಂದರೆ ಇಟ್ಸ್ ಫೈನ್. ಲೈಫು ಹೋಗ್ತಾನೆ ಇರುತ್ತೆ ಆ್ಯಂಡ್ ನಿಮಗೆ ಕೆಲವು ಆನ್ಸರ್ಸ್ ಬರ್ತಾ ಇರುತ್ತೆ, ಹೊಸ ಕ್ವೆಶನ್ಸ್ ನಿಮ್ಮ ತಲೆಯಲ್ಲಿ ಡೆವಲಪ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಅದೇ ಒಂದು ಬ್ಯೂಟಿಫುಲ್ ಥಿಂಗ್ ಲೈಫ್ ಬಗ್ಗೆ, ಅದೇ ಎಕ್ಸ್ಪೀರಿಯನ್ಸ್ ಮಾಡೋದು, ಅದಕ್ಕೆ ಲೈಫ್ ಅಂತ ಅನ್ನೋದಷ್ಟೇ ಬೇಸಿಕಲಿ, ಆಯಿತಾ? ಆ್ಯಂಡ್ ಸೆಕೆಂಡ್ ಏನು ಅಂತ ಅಂದರೆ, ನಿಮ್ಮ ಹೆಲ್ತು ನಿಮ್ದು ಎವ್ರಿಥಿಂಗ್, ಆಯಿತಾ? ನೀವು ಹೆಲ್ತನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಹೆಲ್ತ್ ಇದ್ದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ನಿದ್ದೆ ಚೆನ್ನಾಗಿ ಮಾಡಿ, ಎಕ್ಸಸೈಸ್ ಚೆನ್ನಾಗಿ ಮಾಡಿ, ಫುಡ್ ಚೆನ್ನಾಗಿ ತಿನ್ನಿ, ಆಯಿತಾ? ನೀರು ಕುಡೀರಿ ಚೆನ್ನಾಗಿ. ಆ್ಯಂಡ್ ಆ್ಯಕ್ಟಿವ್ ಆಗಿರಿ, ಮೂವ್ ಮಾಡಿ, ಲೈಕ್ ವಾಕ್ ಮಾಡಿ, ಒಂದು 10,000 ಸ್ಟೆಪ್ಸ್ ವಾಕ್ ಮಾಡಿ, ಆಯಿತಾ? ವೆಯ್ಟ್ಸ್ ಲಿಫ್ಟ್ ಮಾಡಿ. ಆ್ಯಂಡ್ ನಿಮ್ಮದು ಪೊಟೆನ್ಷಿಯಲ್ ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ಜಾಸ್ತಿ ಇದೆ. ನೀವೇ ಅದನ್ನು ಲಿಮಿಟ್ ಮಾಡಿ ಹಿಂದೆ ಕೂತಿರ್ತೀರ ಅಷ್ಟೇ. ನಾನು ತುಂಬ ಜನ ನೋಡಿದ್ದೀನಿ, ನನ್ನ ವಯಸ್ಸು ಸುತ್ತಮುತ್ತ ಇರೋರು ಆಲ್ಮೋಸ್ಟ್ 40-45 ಥರ ಕಾಣಿಸ್ತಾರೆ. ಯಾಕಂದರೆ ಅವ್ರ ಹೆಲ್ತ್ ಮೇಲೆ ಅವ್ರು ಫೋಕಸ್ಸೇ ಮಾಡಿಲ್ಲ ಇವತ್ತವರೆಗೂ. ಅವರು ಫುಡ್ ಹ್ಯಾಬಿಟ್ ಚೆನ್ನಾಗಿಲ್ಲ, ಅವ್ರು ಹೊರಗಡೆ ತಿಂತಾರೆ, ಆಯಿಲ್ ಕನ್ಸಂಪ್ಷನ್ ಜಾಸ್ತಿ ಇದೆ ಅವ್ರದ್ದು, ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕಿಂಗ್ ಇದೆ, ಹ್ಯಾಬಿಟ್ಸ್ ತುಂಬ ಕೆಟ್ಟದಾಗಿರುತ್ತೆ. ಸೊ ಇದೆಲ್ಲ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಅರ್ಲಿ 20ಸಲ್ಲಿ ಇದ್ದಾಗ ನಿಮಗೆ ಏನೂ ಗೊತ್ತಾಗೋದಿಲ್ಲ. ಯಾಕಂದರೆ ನಿಮ್ಮ ಬಾಡಿ ಎಲ್ಲದನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಬಟ್ ನೀವು 30s ಬರ್ತಾ ಎಲ್ಲ ನಿಮ್ಮ ಬಾಡಿ ಮೇಲೆ ರಿಫ್ಲೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ, ಆಯಿತಾ? ಇನ್ ಕೇಸ್ ಏನಾದರೂ ನೀವು ಹುಡುಗಿರಾಗಿದ್ದರೆ PCOD, PCOS ಅಂತೆಲ್ಲ, ಥೈರಾಯ್ಡ್ ಅಂತೆಲ್ಲ ಕಂಡೀಷನ್ ಇದ್ದರೆ ತುಂಬ ರ್ಯಾಪಿಡಾಗಿ ವೆಯ್ಟ್ ಗೇನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನಿಷಿಯಲಿನೇ ನೀವು ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಎಲ್ಲರೂ. ಯಾಕಂದರೆ ಹೆಲ್ತ್ ಈಸ್ ವೆಲ್ತ್, ಅದು 100% ಟ್ರೂ ಸ್ಟೇಟ್ಮೆಂಟ್ ಅದು. ನೀವು ಹೆಲ್ತ್ ಇದ್ದರೆ ನೀವು ಯಾವಾಗ ಬೇಕಾದ್ರೂ ದುಡ್ಕೋಬೋದು, ಆಯಿತಾ? 50, 60, 70 ಇಯರ್ಸಲ್ಲಿ ಕೂಡ ಹೈಕಿಂಗಿಗೆ ಹೋಗ್ಬೋದು, ಸುತ್ತಾಡ್ಬೋದು, ಟ್ರಾವೆಲ್ ಮಾಡ್ಬೋದು. ವೀಲ್ ಚೇರ್ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಹೆಲ್ತ್ ಮೇಲೆ ತುಂಬ ಜಾಸ್ತಿ ಫೋಕಸ್ ಮಾಡಿ. ಆ್ಯಂಡ್ ಥರ್ಡ್ ಥಿಂಗ್ ಏನು ಅಂತ ಅಂದರೆ, ನಿಮ್ಮ ಲೈಫಲ್ಲಿ ಯಾರೂ ಪರ್ಮನೆಂಟ್ಲಿ ಉಳ್ಕೊಳ್ಳೋದಿಲ್ಲ. ಅದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಆಯಿತಾ? ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಆಗಿರ್ಬೋದು. ಸಮ್ಟೈಮ್ಸ್ ಬ್ರೇಕಪ್ ಆಗುತ್ತೆ, ಸಮ್ಟೈಮ್ಸ್ ಫ್ರೆಂಡ್ಸು ಬಿಟ್ಟು ಹೋಗ್ತಾರೆ, ಅವ್ರ ಲೈಫ್ ಬ್ಯುಸಿ ಆಗುತ್ತೆ, ಆಯಿತಾ? ಬೇರೆ ಊರಿಗೆ ಹೋಗ್ತೀರಾ, ನೀವು ಹೊಸ ಊರಿಗೆ ಹೋಗ್ತೀರಾ, ಬೇರೆ ಕಂಟ್ರಿಗೆ ಹೋಗ್ತೀರಾ, ನೀವು ನಿಮ್ಮದು ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ತಿರ್ತೀರ, ಜಾಬ್ ಚೇಂಜ್ ಆಗುತ್ತೆ. ಸೊ ಇದೆಲ್ಲದ್ರ ಮಧ್ಯ ಫ್ರೆಂಡ್ಶಿಪ್ ಕೆಲವು ಟೈಮ್ ಉಳ್ಕೊಳ್ಳೋದಿಲ್ಲ, ಜನ ಹೋಗ್ತಾರೆ. ರಿಲೇಷನ್ಶಿಪ್ ಕೆಲವು ಟೈಮ್ ಉಳ್ಕೊಳ್ಳೋದಿಲ್ಲ, ಆಯಿತಾ? ಇದು ಒಂದು ನಾರ್ಮಲ್ ಪ್ರಾಸೆಸ್ ಲೈಫಿಂದು. ಆ್ಯಂಡ್ ಇದ್ರ ಬಗ್ಗೆ ನೀವು ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಇದೊಂದು ಪ್ರಾಸೆಸ್ ಅಷ್ಟೇ. ಆ್ಯಂಡ್ ಇದ್ರ ಮೇಲೆ ನೀವು ನಿಮ್ದೆಲ್ಲದನ್ನು ಗಿವ್ ಅಪ್ ಮಾಡೋಕ್ಕೂ ಹೋಗಬಾರ್ದು. ನಾನು ತುಂಬ ಜನ ನೋಡಿದ್ದೀನಿ, ರಿಲೇಷನ್ಶಿಪ್ಪಿಗೆ ಹೋಗ್ತಿದ್ದಾಗ ಅವ್ರ ಫಿಟ್ನೆಸ್ ಮತ್ತು ಅವ್ರನ್ನ ಅವ್ರು ನೋಡ್ಕೊಳ್ಳೋದು ನಿಲ್ಲಿಸ್ಬಿಡ್ತಾರೆ, ಅವ್ರ ಮೇಲೆ ಅವ್ರು ಫೋಕಸ್ ಮಾಡೋದು ನಿಲ್ಲಿಸ್ತಾರೆ. ಸೆಲ್ಫ್ ಡೆವಲಪ್ಮೆಂಟ್ ಮೇಲೆ ಕೂಡ ಅವ್ರು ಫೋಕಸ್ ಮಾಡೋದಿಲ್ಲ. ಅದೇ ನೀವು ಏನೇ ಆಗಲಿ ಲೈಫಲ್ಲಿ, ಆಯಿತಾ? ಲೈಫ್ ಕೀಪ್ಸ್ ಮೂವಿಂಗ್ ಅಷ್ಟೇ, ಆಯಿತಾ? ಸೊ ಅದು ಏನೇ ಆಗಲಿ, ನೀವು ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದೇನಿದೆ, ಸೆಲ್ಫ್ ಡೆವಲಪ್ಮೆಂಟ್ ಅನ್ನೋದೇನಿದೆ, ಅದು ಯಾವತ್ತೂ ನಿಲ್ಲಿಸ್ಬಾರ್ದು. ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇರಬೇಕು, ಆಯಿತಾ? ನಿಮ್ಮ ಡಯಟ್ ಚೆನ್ನಾಗಿಡಿ, ನಿಮ್ದು ಎಕ್ಸಸೈಸ್ ಚೆನ್ನಾಗಿಡಿ, ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ಕೆಲಸ ಮಾಡಿ, ಆಯಿತಾ? ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ನೀವು ನಿಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆಗಿರ್ಬೇಕು ಲೈಫಲ್ಲಿ. ಬೇರೆ ಯಾರನ್ನೋ ನಿಮ್ದು ಇಡೀ ವರ್ಲ್ಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ? ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ, ಅವರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಆಮೇಲೆ ಫೋರ್ತ್ ಪಾಯಿಂಟ್ ಏನು ಅಂತ ಅಂದರೆ, ಆದಷ್ಟು ಬೇಗ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ, ಸೇವಿಂಗ್ಸ್ ಕ್ರಿಯೇಟ್ ಮಾಡಿ, ಆಯಿತಾ? ಸ್ವಲ್ಪ ನಿಮ್ಮದು ಬಡ್ಜೆಟನ್ನು ಪ್ಲ್ಯಾನ್ ಮಾಡಿ, ನಿಮ್ಮ ಖರ್ಚನ್ನು, ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ಕಂಟ್ರೋಲಲ್ಲಿ ಇಡಿ. ಆ್ಯಂಡ್ ಇನ್ವೆಸ್ಟಿಂಗನ್ನು ಸ್ಟಾರ್ಟ್ ಮಾಡಿ. ಸೊ ಬೇಸಿಕಲಿ ಫಸ್ಟ್ ಏನು ಅಂತಂದರೆ, ಒಂದು ಸೇಫ್ಟಿ ಫಂಡ್ ಬಿಲ್ಡ್ ಮಾಡಿ. ಒಂದು 6 ಮಂತ್ಸ್ ಕೆಲಸ ಹೋದರೂ, ಹೊಸ ಕೆಲಸ ಹುಡ್ಕೋದಕ್ಕೆ ಒಂದು 6 ಮಂತ್ಸ್ ಸೇವಿಂಗ್ಸ್ ನಿಮ್ಮ ಹತ್ರ ಇರಬೇಕು.
ಅದಾದಮೇಲೆ ಏನು ಅಂತ ಅಂದರೆ ನೀವು ನೆಕ್ಸ್ಟು ಇನ್ವೆಸ್ಟಿಂಗ್ ಕಡೆ ಫೋಕಸ್ ಮಾಡ್ಬೋದು. ಆಯಿತಾ, SIP ಮಾಡ್ಬೋದು, ಮ್ಯೂಚುವಲ್ ಫಂಡ್ಸ್ ಬೈ ಮಾಡ್ಬೋದು, ಗೋಲ್ಡ್, ರಿಯಲ್ ಎಸ್ಟೇಟಿಗೆ ಹಾಕ್ಬೋದು. ಸೊ ಬೇಸಿಕ್ಲಿ ಎಷ್ಟು ಬೇಗ ಶುರು ಮಾಡ್ತೀರಾ ಅದೊಂದು ಒಳ್ಳೆ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ ನಿಮಗೆ. ಆ ಹ್ಯಾಬಿಟ್ ಏನಾಗುತ್ತೆ, ಇನಿಷಿಯಲಿ ನೀವು 1,000, 5,000, 10,000 ಹಾಕಿದ್ರೂ ಅದು ಸ್ಮಾಲ್ ಅಮೌಂಟ್ ಆದರೂ ಪರವಾಗಿಲ್ಲ, ಬಟ್ ನಿಮಗೆ ಲಾಂಗರ್ ರನ್ನಲ್ಲಿ ಅದೊಂದು ಮೈಂಡ್ಸೆಟ್ ಡೆವಲಪ್ ಆಗುತ್ತೆ. ಸೇವ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋದು ಅದು ನಿಮಗೆ ಲಾಂಗರ್ ರನ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಬೇಗ ಇನ್ವೆಸ್ಟ್ ಮಾಡಿ. ಆಮೇಲೆ 5th ಪಾಯಿಂಟ್ ಏನು ಅಂತ ಅಂದರೆ, ರಿಸ್ಕ್ ತೊಗೊಳಕ್ಕೆ ಹೆದರ್ಕೋಬೇಡಿ ಆ್ಯಂಡ್ ಫೇಲ್ಯೂರಿಗೆ ಹೆದರಕ್ಕೆ ಹೋಗಬೇಡಿ. ಯಾಕಂದರೆ ಇನಿಷಿಯಲಿ ನೀವೇನಾದರೂ ಅರ್ಲಿ 20ಸಲ್ಲಿ ಇದ್ದರೆ ಅದೇ ಬೆಸ್ಟ್ ಟೈಮ್ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮತ್ತು ರಿಸ್ಕ್ ತೊಗೊಳಕ್ಕಿರೋದು. ಈಗ ಆಮೇಲೆ ಏನಾಗುತ್ತೆ ಅಂತಂದರೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಮದುವೆ ಆಗ್ತೀರಾ, ಮಗು ಆಗುತ್ತೆ, ಆಯಿತಾ. ಈ ಥರ ರೆಸ್ಪಾನ್ಸಿಬಿಲಿಟಿ ಬಂದಾಗ ನೀವೇನೇ ರಿಸ್ಕ್ ತೊಗೊಂಡ್ರು ನಿಮ್ಮ ಇಡೀ ಫ್ಯಾಮಿಲಿ ರಿಸ್ಕಿಗೆ ಬರೋ ಚಾನ್ಸಸ್ ಇರುತ್ತೆ ಅವಾಗ. ಸೊ ಇನಿಷಿಯಲಿ ನಿಮ್ಗೆ ಏನೇನು ರಿಸ್ಕ್ ಇದೆ ಅದನ್ನು ತೊಗೊಳಕ್ಕೆ ಕೆಪ್ಯಾಸಿಟಿ ಇರುತ್ತೆ ನಿಮಗೆ 20 ಇಯರ್ಸ್ ಹತ್ತತ್ರ ಇದ್ದಾಗ. ಸೊ ಆ ಟೈಮನ್ನು ನೀವು ಆದಷ್ಟು ಜಾಸ್ತಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಕೆಲಸ ಇಷ್ಟ ಆಗ್ತಿಲ್ಲ ಅಂತಂದರೆ ಕೆಲಸ ಚೇಂಜ್ ಮಾಡಿಬಿಟ್ಟು ನೋಡಿ. ನಿಮ್ಗೇನಾದ್ರು ಎಜುಕೇಷನ್ ಇಷ್ಟ ಆಗ್ತಿಲ್ಲ, ಸರ್ಟೆನ್ ಫೀಲ್ಡ್ ಇಷ್ಟ ಆಗ್ತಿಲ್ಲ ಅಂತಂದರೆ ಬೇರೆ ಏನಾದ್ರು ಎಕ್ಸ್ಪ್ಲೋರ್ ಮಾಡಿ. ನಿಮ್ಮ ಹತ್ರ ಅರ್ಲಿ 20ಸಲ್ಲಿರೋ ಫ್ರೀಡಮ್ ನಿಮಗೆ ಮುಂದೆ ಸಿಗೋದಿಲ್ಲ. ಯಾರೂ ಜಡ್ಜ್ ಕೂಡ ಮಾಡೋದಿಲ್ಲ ನಿಮಗೆ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ನೀವು ಇನ್ನೂ ಓದ್ತಿದ್ದೀರಾ, ಇವಾಗಿನೂ ಕಾಲೇಜ್ ಪಾಸ್ಔಟ್ ಆಗಿದ್ದೀರಾ ಅಂತ. ಸೊ ಅದು ಬೆಸ್ಟ್ ಟೈಮ್ ನನ್ನ ಪ್ರಕಾರ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಆ್ಯಂಡ್ ನಿಮಗೆ ಏನು ಇಷ್ಟ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅದು. ಬಿಸ್ನೆಸ್ ಕೂಡ ಮಾಡೋದಿದ್ರು ಆ ಟೈಮಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ರಿಸ್ಕ್ ತೊಗೊಳಕ್ಕೆ ಬೆಸ್ಟ್ ಟೈಮ್ ಅಂತ ನನಗನ್ಸುತ್ತೆ. ಯಾಕಂದರೆ ನೀವು ಬಿದ್ದರೂ ಕೂಡ ಹೇಳಕ್ಕೆ ನಿಮ್ಮ ಹತ್ರ ತುಂಬ ಟೈಮ್ ಇರುತ್ತೆ. ಆ್ಯಂಡ್ ಫೇಲ್ಯೂರ್ ಕೂಡ ಫೇಲ್ಯೂರ್ ಆಗದೆ ಇರೋ ಮನುಷ್ಯನೇ ಇಲ್ಲ. ಯಾರಿಗೆ ಕೇಳಿ ನೀವು, ಹೆಂಗೆ ಕೇಳಿ, ಒಂದಲ್ಲ ಒಂದು ಪಾಯಿಂಟಲ್ಲಿ ಬಿದ್ದಿರ್ತಾನೆ ಲೈಫಲ್ಲಿ. ಬಟ್ ಮ್ಯಾಟರ್ ಆಗೋದೇನು ಅಂದರೆ ಎದ್ದು ಯಾರು ಬರ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಫೇಲ್ಯೂರು ಆ್ಯಕ್ಚುಲಿ ಸ್ಟೆಪ್ಪಿಂಗ್ ಸ್ಟೋನ್, ನಿಜ ಅದು 100% ಟ್ರೂ ಸ್ಟೇಟ್ಮೆಂಟ್ ಅದು. ಯಾಕಂದರೆ ಫೇಲ್ಯೂರ್ ಇಲ್ಲ ಅಂತ ಅಂದರೆ ಸಕ್ಸಸ್ಸಿಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ, ಆಯಿತಾ. ಎಷ್ಟೊಂದು ಸತಿ ಇವಾಗ 9 ಫೇಲ್ಯೂರ್ ಇದ್ದು 10th ಸಕ್ಸಸ್ ಸಿಕ್ಕಿದಾಗ, ಸೊ ನೀವು ಬರೀ 1 ಪಾಯಿಂಟ್ ಅದೇನು ಸಕ್ಸಸ್ಸಿಗೆ ರೀಚ್ ಆಗಬೇಕಿದೆ ಅದು ಮಾತ್ರ ಕಲ್ತಿರಲ್ಲ, 9 ಪಾಯಿಂಟ್ಸ್ ಏನು ಫೇಲ್ ಆಗುತ್ತೆ ಅನ್ನೋದು ಕೂಡ ಕಲ್ತಿರ್ತೀರಾ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಯಾಕಂದರೆ ಲೈಫಲ್ಲಿ ನೀವೇನೇ ಕಲ್ತ್ರೂ ಏನೂ ವೇಸ್ಟಿಗೆ ಹೋಗೋದಿಲ್ಲ, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಅನ್ನೋ ಸಿಗುತ್ತೆ. ಫೇಲ್ಯೂರ್ ಕೂಡ ಒಂದು ಎಕ್ಸ್ಪೀರಿಯನ್ಸೇನೆ ನಿಮಗೆ, ಅದು ಸಖತ್ ಇಂಪಾರ್ಟೆಂಟ್ ಲೈಫಲ್ಲಿ. ಅದನ್ನು ನೀವು ಅದರಿಂದ ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಅದರಿಂದ ಓಡೋಕ್ಕೆ ಹೋಗಬೇಡಿ. ಹಾಗಂತ ಬೇಕು ಅಂತ ಹೋಗಿ ಫೇಲ್ಯೂರ್ ಮಾಡಿ ಅಂತ ಅಂತಿಲ್ಲ. ಫೇಲ್ಯೂರ್ ಆದರೆ ಪರವಾಗಿಲ್ಲ, ಮತ್ತೆ ಎದ್ದು ಬರೋಷ್ಟು ನಿಮಗೆ ಸ್ಟ್ರೆಂತ್ ಇರಬೇಕು ಲೈಫಲ್ಲಿ. ಆಮೇಲೆ 6th ಪಾಯಿಂಟ್ ಏನು ಅಂತ ಅಂದರೆ, ನಿಮ್ಮನ್ನು ನೀವು ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಎಲ್ಲರ ಲೈಫು ಡಿಫ್ರೆಂಟು, ಎಲ್ಲರ ಅಪ್ಬ್ರಿಂಗಿಂಗು ಡಿಫ್ರೆಂಟು. ಈಗ ನನ್ನ ಚೈಲ್ಡ್ಹುಡ್ ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ನಿಮಗೆ ಹೋಲಿಸ್ಕೊಂಡ್ರೆ. ಈಗ ನಂದು ಬ್ಲೂ ಪ್ರಿಂಟ್ ನಿಮಗೆ ಕೊಟ್ಟರೆ ನನ್ನ ಹೆಜ್ಜೆಗೆ ಹೆಜ್ಜೆ ಇಟ್ಬಿಟ್ಟು ಯಾರೂ ನಡೆಯೋಕ್ಕಾಗೋದಿಲ್ಲ. ಯಾಕಂದರೆ ನಾನು ಹುಟ್ಟಿದ ಊರೇ ಬೇರೆ, ನನ್ನ ಪೇರೆಂಟ್ಸೇ ಬೇರೆ, ನಾನು ಬೆಳೆದಿರೋ ರೀತಿಯೇ ಬೇರೆ ಇರುತ್ತೆ, ಆಯಿತಾ. ನನ್ನ ಇಂಟ್ರೆಸ್ಟೇ ಬೇರೆ ಇರುತ್ತೆ, ನನ್ನ ಬ್ರೈನಲ್ಲಿ ಹಾರ್ಡ್ ವೈರಿಂಗೇ ಬೇರೆ ಇದೆ, ಆಯಿತಾ. ಅದು ನಿಮಗೆ ಮ್ಯಾಚ್ ಆಗೋದಿಲ್ಲ. ಆ್ಯಂಡ್ ನೀವು ಸೋಷಿಯಲ್ ಮೀಡಿಯಲ್ಲಿ ಕೂಡ ನೋಡಿದಾಗ ಕೆಲವ್ರು ಲೈಫನ್ನು ತುಂಬ ಚೆನ್ನಾಗಿ ತೋರಿಸ್ತಿರ್ತಾರೆ. ನಂದೇ ಸೋಷಿಯಲ್ ಮೀಡಿಯಾ ತೊಗೊಳ್ಳಿ ನೀವು, ನಾವು ಏನು ಮಾಡ್ತೀವಿ ಅಂತಾರೆ, ನಮ್ಮ ಬೆಸ್ಟ್ ಪಾರ್ಟ್ ಆಫ್ ದ ಲೈಫನ್ನು ಹಾಕ್ತೀವಿ ಅದರಲ್ಲಿ, ಆಯಿತಾ. ನಾವು ಕಷ್ಟ, ನಾವು ಸ್ಟ್ರಗಲ್ಲು ಅದು ಯಾವುದೂ ಹಾಕೋದಿಲ್ಲ. ನಾನು ಐರ್ಲ್ಯಾಂಡಿಗೆ ಬಂದಾಗ ತುಂಬ ಸ್ಟ್ರಗಲ್ ನೋಡಿದ್ದೆ, ತುಂಬ ಕಷ್ಟಪಟ್ಟಿದ್ದೆ ಆವಾಗ. ಬಟ್ ಅದು ನಾನು ಯಾವುದೂ ಸೋಷಿಯಲ್ ಮೀಡಿಯಾಗೆ ಎಲ್ಲೂ ಹಾಕಿಲ್ಲ. 2 ಇಯರ್ಸ್ ನಾನು ಸೋಷಿಯಲ್ ಮೀಡಿಯಾ ಡಿಲೀಟ್ ಮಾಡಿಬಿಟ್ಟಿದ್ದೆ ಆ ಟೈಮಲ್ಲಿ. ಸೊ ಯಾರಿಗೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಸ್ಟೋರಿ ಡಿಫ್ರೆಂಟ್ ಆಗಿರುತ್ತೆ ಅವ್ರದ್ದು. ಒಂದು ಪೋಸ್ಟು, ಒಂದು ಫೋಟೋ, ಒಂದು ರೀಲ್ ನಿಮಗೆ ಫುಲ್ ಆನ್ಸರ್ ಕೊಡೋದಿಲ್ಲ. ಆಮೇಲೆ ಬೇರೆಯವ್ರ ಲೈಫ್ ಕೂಡ ಅವ್ರಿಗೆ ಕೆಲವು ಅಡ್ವಾಂಟೇಜ್ಗಳಿರುತ್ತೆ. ಅವ್ರ ಪೇರೆಂಟ್ಸ್ ಏನಾದರೂ ಬಿಸ್ನೆಸ್ ಫೀಲ್ಡಲ್ಲಿ ಇದ್ದರೆ ಅವ್ರಿಗೆ ಬಿಸ್ನೆಸ್ ಶುರು ಮಾಡೋಕ್ಕೆ ಈಸಿ ಇರುತ್ತೆ. ಅದೇ ಕೆಲವ್ರ ಪೇರೆಂಟ್ಸ್ ಏನಾದರೂ ಇಂಟೆಲೆಕ್ಚುವಲ್ ಆಗಿದ್ದರೆ ಅವರಿಗೆ PhD ಮಾಡೋಕ್ಕೆ, ಇಲ್ಲ ಸ್ಟಡೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅವ್ರ ಬ್ಯಾಕ್ಗ್ರೌಂಡ್ ಕೂಡ ಡಿಪೆಂಡ್ ಆಗುತ್ತೆ, ಮ್ಯಾಟರ್ ಆಗುತ್ತೆ. ಸೊ ಅವ್ರನ್ನ ನೋಡ್ಕೊಂಡು ನೀವು ಕೆಳಗಡೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಿಮ್ಮನ್ನು. ನಿಮ್ಮ ಲೈಫ್ ಬೇರೆ, ನಿಮ್ಮ ಸ್ಟೋರಿ ಬೇರೆ, ಅದು ಡಿಫ್ರೆಂಟಾಗೇ ಇರುತ್ತೆ ಎಲ್ಲರಿಗೂ ಹೋಲಿಸ್ಕೊಂಡ್ರೆ. ಆ್ಯಂಡ್ 7th ಏನು ಅಂತ ಅಂದರೆ, ನಿಮ್ಮ ಜೊತೆ ನೀವು ಕಂಫರ್ಟೇಬಲ್ ಆಗಿರಬೇಕು, ನಿಮ್ಮ ಜೊತೆ ನೀವು ಟೈಮನ್ನು ಸ್ಪೆಂಡ್ ಮಾಡಬೇಕು ಜಾಸ್ತಿ. ಇದು ಲೋನ್ಲಿನೆಸ್ ಅಲ್ಲ ಇದು, ಆಯಿತಾ. ನಿಮ್ಮ ಜೊತೆ ನೀವು ಕಂಫರ್ಟ್ ಬಿಲ್ಡ್ ಮಾಡೋದಿದು. ಈಗ ನೀವು ಒಬ್ಬರೇ ಕೂತಿದ್ದಾಗ ಅಥವಾ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ, ಯೋಚನೆ ಮಾಡ್ತೀರಾ, ಥಿಂಕ್ ಮಾಡ್ತೀರಾ, ಒಂಥರ ಡಿಫ್ರೆಂಟ್ ಥಾಟ್ ಪ್ರೊಸೆಸ್ ಬಿಲ್ಡ್ ಆಗುತ್ತೆ ನಿಮ್ಮದು. ನೀವು ಥಿಂಕ್ ಮಾಡೋ ವೇ ಚೇಂಜ್ ಆಗುತ್ತೆ. ನಿಮ್ಮ ಜೊತೆ ನೀವು ಕಂಫರ್ಟೇಬಲ್ ಆಗಿದ್ದಾಗ, ಅಂದರೆ ನಿಮಗೆ ಬೇರೆ ಯಾವುದು ಕಂಪ್ನಿ ಇಲ್ಲ ಅಂದಾಗ ಅದರಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ಇನ್ನೇನೂ ಇಲ್ಲ, ಅದರಷ್ಟು ನಿಮಗೆ ಸಕ್ಸಸ್ ಕಡೆ ತೊಗೊಂಡೋಗೋದು ಇನ್ಯಾವುದೂ ಇಲ್ಲ. ಅದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಅದು ತುಂಬ ಜನ ಮಾಡೋಕ್ಕಾಗೋದಿಲ್ಲ. ನಾನು ಕೆಲವರು ನೋಡಿದ್ದೀನಿ, ಒಂದು ರಿಲೇಷನ್ಶಿಪ್ ಮುಗಿದಾಗ ಅವರಿಗೆ ತಕ್ಷಣ ಇನ್ನೊಂದು ರಿಲೇಷನ್ಶಿಪ್ ಬೇಕಾಗುತ್ತೆ, ಆಯಿತಾ. ಒಂದು ಬ್ರೇಕಪ್ ಆಗಿದ ತಕ್ಷಣ ಬ್ಯಾಕಪ್ ಹುಡ್ಕೊಂಡು ಇಟ್ಕೊಂಡಿರ್ತಾರೆ, ಆಯಿತಾ. ಪಟ್ಟನೆ ಜಂಪ್ ಆಗಬೇಕು ಅವರು. ಅವರಿಗೆ ಒಂದು ಅಲೋನ್ ಟೈಮ್ ಅನ್ನೋದೇ ಇಲ್ಲ ಅವ್ರಿಗೆ. 1-2 ಮಂತ್ಸ್ ನಾನು ನೋಡ್ತೀನಿ, ಒಂದು 2 ಮಂತ್ಸ್ ನಾನು ಬ್ರೇಕ್ ತೊಗೊಂಡು ಯೋಚಿಸ್ತೀನಿ, ನನ್ನ ಲೈಫಲ್ಲಿ ನಾನು ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು, ಅಥವಾ ಏನು ಥಾಟ್ಸ್ ಏನಿದೆ ಅದು ರನ್ ಆಗಕ್ಕೆ ಬಿಡಿ ತಲೆಯಲ್ಲಿ ಕೂತ್ಕೊಂಡು, ಆಯಿತಾ. ತುಂಬ ನನಗೆ ಬಂದಿರೋ ಒನ್ ಆಫ್ ದ ಬೆಸ್ಟ್ ಐಡಿಯಾಸ್ ನನ್ನ ಲೈಫಲ್ಲಿ ನಾನು ಕೂತ್ಕೊಂಡು ಒಬ್ಬನೇ ಯೋಚಿಸುವಾಗಲೇ ಬಂದಿರೋದು. ಅದು ನನಗೆ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡುವಾಗ ಬಂದಿಲ್ಲ ನನಗದು.
ಆ್ಯಂಡ್ ನಾನು ನಾನು ಪ್ರೌಡಾಗಿ ಹೇಳ್ಕೊಬೋದು, ನನ್ನ ಜೊತೆ ನನ್ನ ಕಂಫರ್ಟ್ ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀನಿ. ಆ್ಯಂಡ್ ಯಾರೂ ಇಲ್ಲ ಅಂದರೂ ನಾನು ನನ್ನ ಜೊತೆ ಟೈಮ್ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಕೋಬೋದು. ನಂಗೆ ಬೋರ್ ಆಗೋದಿಲ್ಲ. ಐ ಆ್ಯಕ್ಚುಲಿ ಎಂಜಾಯ್ ಮೈ ಓನ್ ಕಂಪನಿ ಆಯಿತಾ ಬೇಸಿಕಲಿ. ಆ್ಯಂಡ್ 8th ಪಾಯಿಂಟ್ ಏನು ಅಂತಂದರೆ, ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸು ನಿಮಗೆ ಸೂಪರ್ ಪವರ್ ಆಗ್ಬೋದು ಲೈಫಲ್ಲಿ. ಏನಕ್ಕೆ ಅಂತಂದರೆ, ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ನಾನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಜಾಬ್ ತೊಗೊಳಕ್ಕಾಗಲಿ ಅಥವಾ ಫ್ರೆಂಡ್ಸ್ ಮಾಡ್ಕೊಳಕ್ಕಾಗಲಿ, ಎಷ್ಟೊಂದು ಥಿಂಗ್ಸಿಗೆ ಆಯಿತಾ, ಎಷ್ಟೊಂದು ಥಿಂಗ್ಸಿಗೆ ತುಂಬ 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 ಮ್ಯಾಟರ್ ಆಗುತ್ತೆ. ತುಂಬ ಜನ ಇಗ್ನೋರ್ ಮಾಡ್ತಾರೆ. ಕಮ್ಯುನಿಕೇಷನ್ನು, ನೀವು ಮಾತಾಡೋ ರೀತಿ ಆ್ಯಂಡ್ ಕಮ್ಯುನಿಕೇಷನ್ ಅಂದಿದ ತಕ್ಷಣ ಬರೀ ಮಾತಾಡೋದು ಅಂತಲ್ಲ, ಕೇಳಿಸ್ಕೊಳ್ಳೋದು ತುಂಬ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಕಾನ್ಫಿಡೆನ್ಸ್ ಕೂಡ ಅಷ್ಟೇ, ಚಿಕ್ಕ ವಯಸ್ಸಿಂದಾನೇ ಬಿಲ್ಡ್ ಆಗಬೇಕು ಕಾನ್ಫಿಡೆನ್ಸು. ಸಮ್ಟೈಮ್ಸ್ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಕೆಲವು ಟೈಮ್ ನಿಮ್ಮ ಸರೌಂಡಿಂಗ್ಸು, ನಿಮ್ಮ ಟೀಚರ್, ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ತುಂಬ ಕೆಳಗಡೆ ತೋರಿಸಿ ಬೆಳೆಸ್ತಿದ್ರೆ, ಅಂದರೆ ನೀನೇನು ಅಲ್ಲ, ನೀನು ವೇಸ್ಟ್ ಅಂತ, ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಕ್ರ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ದು ಯಾವಾಗ ಸೆನ್ಸಸ್ ಬರುತ್ತೆ, ನೀವು ಥಿಂಕ್ ಮಾಡೋ ಕೆಪಾಸಿಟಿ ಯಾವಾಗ ಬಿಲ್ಡ್ ಆಗುತ್ತೆ ನಿಮಗೆ, ನಿಮ್ದು ಓನ್ ಇಂಡಿವಿಜುವಲ್ ಥಿಂಕಿಂಗ್ ಬಂದಾಗ, ಅವಾಗಿಂದ ನೀವು ಅದನ್ನು ಸ್ಟೆಪ್ ತೊಗೋಬೇಕಾಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಕೈಯಲ್ಲೇ ಬಿಟ್ಟಿರೋದು ಅವಾಗಿಂದ. ನೀವು ಕಾನ್ಫಿಡೆಂಟ್ ಆಗೂ ಇರ್ಬೋದು ಅಥವಾ ಅಂಡರ್ ಕಾನ್ಫಿಡೆಂಟ್ ಆಗೂ ಇರ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಕಮ್ಯುನಿಕೇಷನ್ ಬಿಲ್ಡ್ ಮಾಡಿ, ಕಾನ್ಫಿಡೆನ್ಸ್ ಚೆನ್ನಾಗಿ ಬಿಲ್ಡ್ ಮಾಡಿ. ನೀವು ಯಾರಿಗೂ ಕಮ್ಮಿ ಇಲ್ಲ. ನೀವು ಏನಾದ್ರು ನಿಮ್ಮನ್ನೇ ಕಮ್ಮಿ ಅಂತ ನೋಡಿಕೊಂಡ್ರೆ, ಬೇರೆಯವರು ಕೂಡ ನಿಮ್ಮನ್ನು ಅದೇ ಥರ ನೋಡ್ತಾರೆ. ಇದ್ರ ಮೇಲೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಕಮ್ಯುನಿಕೇಷನ್ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಕಾನ್ಫಿಡೆನ್ಸ್ ಮೇಲೆ ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ಮುಗಿಸ್ಕೊಂಡಾದ್ಮೇಲೆ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ, ಹೆಲ್ಪ್ ಆಗುತ್ತೆ ತುಂಬ. ಈಗ 9th ಪಾಯಿಂಟ್ ಏನು ಅಂತ ಅಂದರೆ, ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ. ನಂಗೆ ಗೊತ್ತು ಇದು ತುಂಬ ಜನಕ್ಕೆ ಇಷ್ಟ ಇಲ್ಲ ಕಾಂಟೆಂಟ್ ಕ್ರಿಯೇಷನ್ನು, ನಾನು ಕನ್ಸ್ಯೂಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಾರೆ. ಬಟ್ ಕಾಂಟೆಂಟ್ ಕ್ರಿಯೇಷನ್ ನಾನು ಲಿಟ್ರಲಿ 1 ವರ್ಷ ಮಾಡಿದ್ದೀನಿ ಆಯಿತಾ. ನಾನು ಸ್ಟಾರ್ಟಿಂಗಲ್ಲಿ ನನ್ನ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ ನನಗೆ. ಅಷ್ಟು ಕಾನ್ಫಿಡೆನ್ಸು ಇರಲಿಲ್ಲ ನನಗೆ. ಹೇಳ್ತಾರಲ್ಲ ಮೀಟರ್ ಬೇಕು ಮೀಟರ್ ಅಂತ. ಕ್ಯಾಮ್ರಾ ಆನ್ ಮಾಡಿದೆ, ಬಾಯಿಂದ ವಾಯ್ಸ್ ಬರ್ತಾನೆ ಇಲ್ಲ, ಸೌಂಡ್ಗಳು ಬರ್ತಿದ್ದಾವೆ ಅಷ್ಟೇ. ಸೊ ಬೇಸಿಕಲಿ ಅದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೇನಾದರೂ ಕ್ಯಾಮ್ರಾ ಮುಂದೆ, ನನಗಾಗಲಿಲ್ಲ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ. ಸೊ ಫಸ್ಟ್ 6 ಮಂತ್ಸ್ ನಾನು ಬರೀ ವಾಯ್ಸ್ ಓವರ್ ಮಾಡಿರೋದು. ಈ ವಿಡಿಯೋ ನೋಡ್ತಿದ್ದೀರಲ್ಲ, ಇದು ವಾಯ್ಸ್ ಓವರ್ ಅಂತಾರೆ ಇದನ್ನ. ಅಂದರೆ ಕ್ಯಾಮ್ರಾನ ನೋಡ್ಕೊಂಡು ಮಾತಾಡ್ತಿಲ್ಲ ನಾನು, ಬೇಸಿಕಲಿ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ಬಿಟ್ಟು ಫುಟೇಜ್ ಬೇರೆ ಏನಾದ್ರು ಹಾಕ್ತಿರ್ತೀನಿ. ಸೊ ಆ ಥರ ವಾಯ್ಸ್ ಓವರ್ ಮಾಡ್ತಿದ್ದಿದ್ದು ನಾನು. ಸೊ ವಾಯ್ಸ್ ಓವರ್ ಮಾಡಿ 6 ಮಂತ್ಸ್ ಆದಮೇಲೆ ನಾನು ಫಸ್ಟ್ ವಿಡಿಯೋ ಮಾಡಿದೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಆಯಿತಾ. ಸೊ ಹಾಗೆ ಟೈಮ್ ತೊಗೊಳುತ್ತೆ, ಪರವಾಗಿಲ್ಲ. ರೀಲೇ ಮಾಡಬೇಕಂತಿಲ್ಲ, ನೀವು ಪೋಸ್ಟ್ ಕೂಡ ಹಾಕ್ಬೋದು, ರೀಲ್ ಮಾಡ್ಬೋದು, ವೀಡಿಯೋಸ್ ಮಾಡ್ಬೋದು, ಬ್ಲಾಗ್ ಬರಿಬೋದು, ಪಾಡ್ಕ್ಯಾಸ್ಟ್ ಮಾಡ್ಬೋದು. ನಿಮಗೆ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ, ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ ತುಂಬ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ನನ್ನನ್ನು ಫಾಲೋ ಮಾಡ್ತಾರೆ. ಕೆಲವು ಸೆಲೆಬ್ರಿಟೀಸ್ ನನ್ನನ್ನು ಫಾಲೋ ಮಾಡ್ತಾರೆ, ಡೈರೆಕ್ಟರ್ಸ್ ನನ್ನನ್ನು ಫಾಲೋ ಮಾಡ್ತಾರೆ, ಕೆಲವು ಇಂಟೆಲೆಕ್ಚುಲಿ ಮೇಲ್ಗಡೆ ಇರೋರು, ನ್ಯೂಸ್ ರಿಪೋರ್ಟರ್ಸ್ ಫಾಲೋ ಮಾಡ್ತಾರೆ. ಇವರೆಲ್ಲ ಫಾಲೋ ಮಾಡೋದಕ್ಕೆ ರೀಸನ್ ಏನು ಅಂದರೆ, ನಾನು ಇವ್ರಿಗೆ ಕಾಣಿಸ್ಕೊಂಡಿದ್ದು ಆಯಿತಾ. ಆ್ಯಂಡ್ ನನ್ನ ಕಾಂಟೆಂಟಲ್ಲಿ ವ್ಯಾಲ್ಯೂ ಇತ್ತು. ಇನ್ ಕೇಸ್ ನಾನು ಇವ್ರ ಮುಂದೆ ಕಾಣಿಸ್ಕೊಳ್ಳೇ ಇಲ್ಲ ಅಂದಿದ್ರೆ, ಅವ್ರು ನನ್ನ ಫಾಲೋ ಮಾಡ್ತಿರ್ಲಿಲ್ಲ. ಅವರಿಗೆ ವಿಶಾಲ್ ಯಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆಯಿತಾ. ವಿಶಾಲ್ ಯಾರು ಅಂತ ಗೊತ್ತಾಗೋದಕ್ಕೆ ಅದೊಂದು ಸ್ಟೆಪ್ ತೊಗೋಬೇಕಾಯಿತು. ಜನದ ಮುಂದೆ ಬರೋದು ತುಂಬ ಇಂಪಾರ್ಟೆಂಟ್. ಅಡ್ವರ್ಟೈಸ್ ಮಾಡ್ಕೋಬೇಕು ನಮ್ಮನ್ನು ನಾವು. ಆ್ಯಂಡ್ ಸೋಷಿಯಲ್ ಮೀಡಿಯಾ ನಿಮಗೆ ಅದು ಎಂಥ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತ ಅಂದರೆ, ತುಂಬ ದೊಡ್ಡ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಲು, ಹೈ ಲೆವೆಲಲ್ಲಿ ಇರೋರಿಗೆ ಎಕ್ಸ್ಪೋಜರ್ ಸಿಗುತ್ತೆ ನಿಮಗೆ. ನಿಮಗೆ ಗೊತ್ತಿಲ್ವಲ್ಲ ಅದರ್ ಎಂಡಲ್ಲಿ ಯಾರು ಕೂತ್ಕೊಂಡು ರೀಲ್ಸ್ ಸ್ಕ್ರಾಲ್ ಮಾಡ್ತಿದ್ದಾರೆ ಅಂತ. ಈಗ ಯಾರಿಗೆ ಗೊತ್ತಪ್ಪ, ಇವಾಗ ಹೃತಿಕ್ ರೋಷನ್ ಕೂತ್ಕೊಂಡ್ಬಿಟ್ಟು ಅವ್ರು ರೀಲ್ಸ್ ಸ್ಕ್ರಾಲ್ ಮಾಡುವಾಗ ನಂದು ಬರ್ಬೋದು ವಿಡಿಯೋ, ಅವ್ರಿಗೆ ಅವ್ರು ಲೈಕ್ ಮಾಡ್ಬೋದು, ಫಾಲೋ ಮಾಡ್ಬೋದು, ಅಥವಾ ಯಾವ್ದಾದ್ರು ಆಪರ್ಚುನಿಟಿ ತೊಗೊಂಬರ್ಬೋದು ನನ್ನ ಕಡೆಗೆ, ನನಗೆ ಗೊತ್ತಿಲ್ಲ ಅಲ್ವಾ. ಸೊ ಅದರ್ ಎಂಡ್ ಆಫ್ ದ ಸ್ಕ್ರೀನಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಯಾರಿಗೆ ಗೊತ್ತು, ಅಲ್ಲಿಂದ ಒಂದು ಜಾಬ್ ಆಫರ್ ಬರ್ಬೋದು ನಿಮಗೆ, ಇಲ್ಲ ಏನಾದರೂ ಒಂದು ಆಫರ್ ಬರ್ಬೋದು, ಅಥವಾ ಏನಾದರೂ ಆಗ್ಬೋದಲ್ವಾ. ವಿ ನೆವರ್ ನೋ. ಸೊ ಅದು ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬ ಬ್ರ್ಯಾಂಡಿಗೆ ಎಕ್ಸ್ಪೋಜರ್ ಆಗುತ್ತೆ ಆಯಿತಾ. ನೀವು ದುಡ್ಡು ಮಾಡೋ ಚಾನ್ಸಸ್ ಇರುತ್ತೆ, ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಆಯಿತಾ. ಕಾಂಟೆಂಟ್ ಕ್ರಿಯೇಷನ್ನು ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾರಾದರೂ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೀರಾ ಅಂತ ಅಂದರೆ ಕಾಮೆಂಟಲ್ಲಿ ನನಗೆ ಮಾಡಿ ಹೇಳಿ. ಆ್ಯಂಡ್ ನಿಮ್ದು ಇನ್ಸ್ಟಾ ಐ ಡಿನ ಮೆನ್ಷನ್ ಮಾಡಿ ಅದರಲ್ಲಿ, ಇಲ್ಲ ಯೂಟ್ಯೂಬ್ ಇದ್ದರೆ ಯೂಟ್ಯೂಬ್ ಐ ಡಿ ಮೆನ್ಷನ್ ಮಾಡಿ. ನಾನು ಒಂದ್ಸತಿ ರಿವ್ಯೂ ಮಾಡ್ತೀನಿ ನಿಮ್ಮ ಚಾನಲ್ನ ಆಯಿತಾ. ಆ್ಯಂಡ್ 10th ಪಾಯಿಂಟಿಗೆ ಬರೋಣ ಈಗ. ಸೊ 10th ಪಾಯಿಂಟ್ ಏನು ಅಂತಂದರೆ, ಟೈಮು ತುಂಬ ವ್ಯಾಲ್ಯೂಯಬಲ್ ಥಿಂಗ್ ಆಯಿತಾ. ದುಡ್ಡಿನಕ್ಕಿಂತ ಜಾಸ್ತಿ ಟೈಮ್ ವ್ಯಾಲ್ಯೂಯಬಲ್. ಯಾಕಂದರೆ ಒಂದ್ಸತಿ ಟೈಮ್ ಹೋಯಿತು ಅಂತಂದರೆ ವಾಪಸ್ ಬರೋದಿಲ್ಲ. ಇವಾಗ ನನಗೆ 29 ವರ್ಷ, ನಾನು ಮತ್ತೆ 28 ವರ್ಷನೂ ಆಗೋಕ್ಕಾಗೋದಿಲ್ಲ. 10 ವರ್ಷ ಹಿಂದೆ ಹೋಗೋದು ಸಾಯಲಿ, 1 ವರ್ಷನೂ ಹಿಂದೆ ಹೋಗೋಕ್ಕಾಗೋದಿಲ್ಲ ಇವಾಗ ನಾನು. ಸೊ ಆಗೋಯ್ತು, 29 ವರ್ಷ ನಂದು ಮುಗಿದಾಯ್ತು ಇವಾಗ ಆಯಿತಾ. ಹಿಂದೆ ಹೋಗೋಕ್ಕಾಗೋದಿಲ್ಲ, ಇನ್ನು ಮುಂದೆನೇ ಹೋಗ್ತಾ ಇರುತ್ತೆ. ಸೊ ಇವತ್ತು ನಾನು ಯಂಗೆಸ್ಟ್ ಇರೋದು ಇವತ್ತೇ. ನೀವು ಕೂಡ ಇವತ್ತೇ ನಿಮ್ಮ ಯಂಗೆಸ್ಟ್ ಇರೋದು ನೀವು ಆಯಿತಾ. ನಾಳೆ ಮತ್ತೆ ನಿಮಗೆ ಓಲ್ಡ್ ಆಗ್ತೀರಾ, ಒಂದಿನ ಮತ್ತೆ ವಯಸ್ಸು ಜಾಸ್ತಿ ಆಗುತ್ತೆ ನಿಮಗೆ. ಸೊ ಅದನ್ನು ನೀವು ಯಾವತ್ತು ರಿಯಲೈಸ್ ಮಾಡ್ತೀರಲ್ವಾ, ಇವತ್ತೇ ನಾನು ಯಂಗೆಸ್ಟ್ ಸೆಲ್ಫ್ ಇರೋದು ನಾನು ಅಂತ, ತುಂಬ ಡಿಫ್ರೆನ್ಸ್ ಆಗುತ್ತೆ. ನಿಮ್ಮ ಟೈಮನ್ನು ನೀವು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ತೀರಾ. ಪ್ರೊಕ್ರಾಸ್ಟಿನೇಟ್ ಮಾಡಲ್ಲ. ಪ್ರೊಕ್ರಾಸ್ಟಿನೇಟ್ ಅಂದರೆ ಏನು, ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಬೆಡ್ ಮೇಲೆ ಕೂತ್ಕೊಂಡು ಸ್ಕ್ರಾಲ್ ಮಾಡ್ತಾ ಟೈಮ್ ಕಳಿಯೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ. ನಿಮ್ಮ ಸ್ಕ್ರೀನ್ ಟೈಮ್ 7 ಅವರ್ಸ್ 8 ಅವರ್ಸ್ ಇರೋದಿಲ್ಲ. ನಿಮ್ಮ ಟೈಮನ್ನು ಯುಟಿಲೈಸ್ ಮಾಡ್ತೀರಾ. ನಿಮ್ಗೇನು ಇಷ್ಟ, ನಿಮ್ಮ ಸ್ಕಿಲ್ ಡೆವಲಪ್ ಮಾಡೋದಕ್ಕೆ,
ಕಮ್ಯುನಿಕೇಷನ್ ಮಾಡೋದಕ್ಕೆ, ನೆಟ್ವರ್ಕ್ ಬೆಳೆಸೋದಕ್ಕೆ, ದುಡ್ಡು ಮಾಡೋದಕ್ಕೆ ಅದಕ್ಕೆಲ್ಲ ಬಳಸ್ತೀರಾ ನಿಮ್ಮ ಟೈಮ್ನ. ಆಯಿತಾ? ಅವೆಲ್ಲ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಇವಾಗ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. 11th ಏನು ಅಂತಂದರೆ, ಜನಕ್ಕೆ ಕೈಂಡ್ ಆಗಿರಿ. ಆಯಿತಾ? ಸ್ವಲ್ಪ ಜನನ ಚೆನ್ನಾಗಿ ಟ್ರೀಟ್ ಮಾಡಿ, ರೆಸ್ಪೆಕ್ಟ್ಫುಲಿ ಟ್ರೀಟ್ ಮಾಡಿ. ಏನೂ ಕಳ್ಕೊಳ್ಳೋದಿಲ್ಲ ಅದರಲ್ಲಿ. ನಿಮ್ದು ₹1 ಹೋಗೋದಿಲ್ಲ ಬೇರೆಯವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡೋದ್ರಿಂದ. ಇಟ್ ಡಸಂಟ್ ಮ್ಯಾಟರ್ ಅವ್ರು ಏನಾದರೂ ಕೆಲಸ ಮಾಡಲಿ, ಯಾವ ಕೆಲಸನೂ ಚಿಕ್ಕದಲ್ಲ, ಯಾವ ಕೆಲಸನೂ ದೊಡ್ಡದಲ್ಲ. ಎಲ್ಲರನ್ನೂ ಅಷ್ಟೇ ರೆಸ್ಪೆಕ್ಟ್ಫುಲಿ ಆ್ಯಂಡ್ ಕೈಂಡ್ನೆಸ್ಸಿಂದ ಟ್ರೀಟ್ ಮಾಡಿ. ಆಯಿತಾ? ಯಾರನ್ನು ಚಿಕ್ಕವ್ರ ಥರ ಫೀಲ್ ಮಾಡ್ಸೋಕೆ ಹೋಗ್ಬಿಡಿ, ಯಾರನ್ನೂ ದೊಡ್ಡವ್ರ ಥರನೂ ಫೀಲ್ ಮಾಡ್ಸೋಕೆ ಹೋಗ್ಬಿಡಿ. ಸೊ ಎಲ್ಲರನ್ನೂ ಕೈಂಡಾಗಿ ರೆಸ್ಪೆಕ್ಟ್ಫುಲಿ ಟ್ರೀಟ್ ಮಾಡಿ, ಮಾತಾಡಿಸಿ. ಆಯಿತಾ? ಏನೂ ಕಳ್ಕೊಳ್ಳೋದಿಲ್ಲ ಇದರಿಂದ, ಏನೂ ಕಳ್ಕೊಳ್ಳೋದಿಲ್ಲ. ಒಂದು ಒಳ್ಳೆ ಪರ್ಸನ್ ಆಗೋದ್ರಿಂದ ಏನೂ ಕಳ್ಕೊಳ್ಳಲ್ಲ ನೀವು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನು, 12th ಪಾಯಿಂಟ್ ಅಂತ ಅಂದರೆ, ಲೈಫ್ ಈಸ್ ಶಾರ್ಟ್. ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ವರ್ಷ ಕಳೀತಾ ಇರುತ್ತೆ. ನನಗೆ 2026 ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ. ನಾನು 22 ವರ್ಷ ಇದ್ದಾಗ ನಾನು ಐರ್ಲ್ಯಾಂಡಿಗೆ ಬಂದಿದ್ದು. ಇವಾಗ ನನಗೆ 29 ವರ್ಷ ಐರ್ಲ್ಯಾಂಡಲ್ಲಿ. ಬಟ್ ಇವಾಗ ನಾನು ಕೂತ್ಕೊಂಡು ಯೋಚಿಸಿದ್ರೆ ಹೆಂಗಾಗಿದೆ ಅಂತ ಅಂದರೆ, ಏನೋ ಒಂದು 4 ವಾರ ಆಗಿರಬೇಕಷ್ಟೇ ಐರ್ಲ್ಯಾಂಡಲ್ಲಿ ಅನ್ನೋ ಫೀಲಿಂಗ್ ಇದೆ ನನಗೆ. ನಾನು 7 ಇಯರ್ಸಿಂದ ಐರ್ಲ್ಯಾಂಡಲ್ಲಿ ಇದ್ದೀನಿ ಆ್ಯಂಡ್ ಸ್ಟಿಲ್ ಒಂಥರ ಮೊನ್ನೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ. ಕಣ್ಣು ಮುಚ್ಚಿ ಬಿಡೋ ಅಷ್ಟೊತ್ತಿಗೆ ವರ್ಷ ಹೋಗ್ತಾ ಇರುತ್ತೆ. ಸೊ ನೀವು ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ. ಆಯಿತಾ? ಆ್ಯಂಡ್ ಏನಕ್ಕೂ ಕಾಯಕ್ಕೆ ಹೋಗ್ಬಿಡಿ. ಲೈಫಲ್ಲಿ ಏನಾದ್ರು ಮಾಡಬೇಕು ಅಂತ ಅನ್ಸಿದ್ರೆ ಮಾಡಿ. ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅನ್ಸಿದ್ರೆ ಫೋನ್ ತೊಗೊಳ್ಳಿ, ರೆಕಾರ್ಡ್ ಮಾಡಿ. ಆಯಿತಾ? ಸ್ಟಾರ್ಟ್ ಮಾಡಿ ಅದನ್ನ. ಫಿಟ್ನೆಸ್ ಮಾಡಬೇಕಾ ಮಾಡಿ, ಹೋಗಿ ಜಿಮ್ಗೆ. ತುಂಬ ಯೋಚಿಸ್ತಾ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಆಯಿತಾ? ಏನಾದ್ರು ಮಾಡಬೇಕಂದ್ರೆ ಮಾಡಿ, ಅದನ್ನು ಸ್ಟಾರ್ಟ್ ಮಾಡಿ. ಚಿಕ್ಕ ವಿನ್ ಏನಿರುತ್ತೆ ನಿಮ್ಮದು, ಚಿಕ್ಕ ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡಿ. ಆಯಿತಾ? ಮೆಮೊರೀಸ್ ಕ್ರಿಯೇಟ್ ಮಾಡಿ, ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳ್ತೀನಿ, ದುಡ್ಡನ್ನ ಚೇಸ್ ಮಾಡ್ತಾ ಇವತ್ತನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಆ್ಯಕ್ಚುಲಿ ನಾನು ಒಂದು ಟೈಮಲ್ಲಿ ಈ ತಪ್ಪನ್ನು ನಾನು ಕೂಡ ಮಾಡಿದ್ದೀನಿ. ಆಯಿತಾ? ನಾನು ಇಲ್ಲಿಗೆ ಬಂದಾಗ ನಾನು ಸ್ಟಾರ್ಟಿಂಗ್ ಒಂದು 2-3 ಇಯರ್ಸ್ ಏನಾಯಿತು ಅಂದರೆ, ನಾನು ಎಲ್ಲೂ ಟ್ರಾವೆಲೇ ಮಾಡಿಲ್ಲ. ನನ್ನ ಕೆಲಸ ಮನೇಲಿ ಕೂತ್ಕೊಂಡು ದುಡ್ಡು ಉಳಿಸ್ಬೇಕು, ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಸ್ಟಾಕ್ ಮಾರ್ಕೆಟನ್ನು ಫುಲ್ಲು ಓದಿ 2 ಇಯರ್ಸ್ ನಾನು ಸೋಷಿಯಲ್ ಮೀಡಿಯಾಲೂ ಇರಲಿಲ್ಲ, ಏನೂ ಇಲ್ಲ. ಕಂಪ್ಲೀಟಾಗಿ ಐಸೋಲೇಟ್ ಆಗಿಬಿಟ್ಟು ಅದರಲ್ಲೇ ಕಳೆದೆ. ಸೊ ನಮ್ಮಮ್ಮ ಒಂದಿನ ಏನಂದ್ರು ಅಂದರೆ ನನಗೆ, ನೋಡು ನಮ್ಮದೇ ಏಜ್ ಆಗೋಗ್ಬಿಟ್ಟಿದೆ, ಇವಾಗ ನಿನ್ನ ಏಜಿಗೆ ನಾನು ಬರೋಕ್ಕಾಗೋದಿಲ್ಲ. ಆ್ಯಂಡ್ ನಾನು ನಿನ್ನ ಏಜಲ್ಲಿದ್ದಾಗ ನಾನು ಏನೇನು ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೆ, ಟ್ರಾವೆಲ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ನನಗೆ ಅದು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಆ ರಿಗ್ರೆಟ್ ನಮಗಿದೆ. ಬಟ್ ನೀನು ಆ ಏಜಲ್ಲಿ ಇದೆಯಾ ಆ್ಯಂಡ್ ಆ ಏಜಿಂದು ಬೆನಿಫಿಟ್ ತಗೋ. ಆಯಿತಾ? ಬೇರೆ ಕಂಟ್ರಿಲಿದೆಯಾ, ದುಡಿತಿದೆಯಾ, ಸ್ವಲ್ಪ ದುಡ್ಡನ್ನ ನಿನ್ನ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಟ್ರಾವೆಲ್ ಮಾಡು, ಎಕ್ಸ್ಪೀರಿಯನ್ಸಸ್ ಬಿಲ್ಡ್ ಮಾಡು, ಮೆಮೊರೀಸನ್ನು ಕ್ರಿಯೇಟ್ ಮಾಡು. ನಿನಗೆ ಮುಂದೆ ರಿಗ್ರೆಟ್ ಆಗೋದಿಲ್ಲ ಅದು ಅಂತ. ಅದು ಆ್ಯಕ್ಚುಲಿ ಎಷ್ಟು ಒನ್ ಆಫ್ ದ ಬೆಸ್ಟ್ ಅಡ್ವೈಸ್ ನನ್ನ ಲೈಫಲ್ಲಿ ಅದೇನೆ. ಆಯಿತಾ? ನಾನು ಅದಾದಮೇಲೆ ಏನು ಮಾಡಿದೆ, ವೀಸಾಗೆ ಅಪ್ಲೈ ಮಾಡಿದೆ. ಇಲ್ಲಿ ಯುರೋಪಿಗೆ ವೀಸಾ ಬೇಕು ನಮಗೆ ಟ್ರಾವೆಲ್ ಮಾಡೋಕ್ಕೆ. ವೀಸಾಗೆ ಅಪ್ಲೈ ಮಾಡಿದೆ ಆ್ಯಂಡ್ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ನಿಜ ಹೇಳ್ತೀನಿ, ಲೈಕ್ ಅದು ಕೊಟ್ಟಿರೋ ಎಕ್ಸ್ಪೋಜರ್ ಮತ್ತು ಎಕ್ಸ್ಪೀರಿಯನ್ಸ್ ನನಗೆ ಅದು ಪ್ರೈಸ್ಲೆಸ್ ಅದು ಇವಾಗ ನನಗೆ. ಆಯಿತಾ? ಆ್ಯಂಡ್ ಯಂಗ್ ಏಜಲ್ಲಿ ಅದನ್ನು ಮಾಡಿರೋದು ನಾನು ಮತ್ತೆ ಇವಾಗ ನೋಡಿ ವಾಪಸ್ ಹೋಗೋಕ್ಕಾಗೋದಿಲ್ಲ. ಬಟ್ ನನಗೆ ರಿಗ್ರೆಟ್ ಕೂಡ ಇಲ್ಲ, ಯಾಕಂದರೆ ನಾನು ಮಾಡಿದೆ ಅದೆಲ್ಲದನ್ನು. ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿದ್ದೀನಿ, ಟ್ರಾವೆಲ್ ಮಾಡಿದ್ದೀನಿ, ಹೊಸ ಜನನ ಮೀಟ್ ಮಾಡಿದ್ದೀನಿ, ಬೇರೆ ಕಂಟ್ರಿ ನೋಡಿದ್ದೀನಿ. ಆಯಿತಾ? ಬೇರೆ ಕಲ್ಚರ್ಗಳು ನೋಡಿದ್ದೀನಿ ಹೆಂಗಿದೆ ಅಂತ. ನಮ್ಮ ದೇಶದಿಂದ ಹೊರಗಡೆ ಹೋಗಿ ಓದೇ ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ಕಿದ್ರೆ ಅದನ್ನು ಆಪ್ಟ್ ಮಾಡಿ ಓದಿ, ಏನೇನು ಆಪರ್ಚುನಿಟಿ ಬರುತ್ತೆ ಲೈಫಲ್ಲಿ ಅದೆಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಲೈಫ್ ಇಸ್ ಶಾರ್ಟ್, ಮೆಮೊರೀಸ್ ಕ್ರಿಯೇಟ್ ಮಾಡಿ ಆ್ಯಂಡ್ ಏನಿಷ್ಟ ಅದು ಮಾಡ್ರು ಅಷ್ಟೇ, ಸಿಂಪಲ್. ರಿಗ್ರೆಟ್ ಇರಬಾರ್ದು ನಮಗಷ್ಟೇ ಏನೂ ಮುಂದೆ. ಸೊ ಬೈ ದ ಎಂಡ್ ಆಫ್ ದ ಡೇ ಅಷ್ಟೇ ಹೇಳಬೇಕಿತ್ತು. ಸೊ ನಾನು 29 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಕೆಲವು ಪಾಯಿಂಟ್ಸನ್ನು ಶೇರ್ ಮಾಡೋಣ ಅಂದ್ಕೊಂಡೆ. ಮೇ ಬಿ ಕೆಲವ್ರಿಗೆ ಹೆಲ್ಪ್ ಆಗ್ಬೋದು. ಯಾರಾದರೂ ಅರ್ಲಿ 20ಸಲ್ಲಿ ಇದ್ದು ಇವನ್ನೆಲ್ಲ ಫಿಗರ್ ಔಟ್ ಮಾಡ್ಕೊಂಡಿದ್ದಾನೆ ಅಂದರೆ ಅವ್ರಿಗೂ ಅನಿಸಿರ್ಬೋದು ಇವಾಗ, ನಾನು ಏನೋ ಅಂದ್ಕೊಂಡಿದ್ದೆ ಎಲ್ಲ ಫಿಗರ್ ಔಟ್ ಮಾಡಿರ್ತಾರೆ ಎಲ್ಲರೂ ಅಂತ. ಬಟ್ ಎಲ್ಲರೂ ಅದೇ ದೋಣಿಲಿದ್ದೀವಿ, ಯಾರಿಗೂ ಏನೂ ಆನ್ಸರ್ ಗೊತ್ತಿಲ್ಲ, ಹೋಗ್ತಾ ಇರಬೇಕಷ್ಟೇ ಮುಂದಕ್ಕೆ. ಆಯಿತಾ? ಆ್ಯಂಡ್ ಯಾರಾದರೂ ನನ್ನ ಏಜ್ ಸುತ್ತಮುತ್ತ ಇದ್ದವ್ರಿಗೂ ನಿಮ್ಗೇನಾದರೂ ಈ ಥರ ಫೀಲಿಂಗ್ ಬಂದು ಲೆಫ್ಟ್ ಔಟ್ ಅನಿಸಿದ್ರೆ, ಏನೂ ಲೆಫ್ಟ್ ಔಟ್ ಆಗೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಅದೇ ದೋಣಿಲಿದ್ದೀವಿ. ಆಯಿತಾ? ಯಾರೂ ಫಿಗರ್ ಔಟ್ ಮಾಡಿಲ್ಲ, ಎಲ್ಲರೂ ಇನ್ನೂ ಫಿಗರ್ ಔಟ್ ಮಾಡ್ತಾನೇ ಇದ್ದೀವಿ ಆ್ಯಂಡ್ ಮುಂದೆ ಕೂಡ ಮಾಡ್ತಾನೇ ಇರ್ತೀವಿ. ಒಂದು ಪ್ರಾಬ್ಲಮ್ ಹೋದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಲೈಫ್ ಈಸ್ ಎ ಸೆಟ್ ಆಫ್ ಪ್ರಾಬ್ಲಮ್ಸ್. ಆಯಿತಾ? ಇವತ್ತು ಚಿಕ್ಕ ಪ್ರಾಬ್ಲಮ್ ಇದೆ, ಮುಂದೆ ದೊಡ್ಡ ಪ್ರಾಬ್ಲಮ್ ಬರ್ಬೋದು. ಆಯಿತಾ? ಪ್ರಾಬ್ಲಮ್ ಚೇಂಜ್ ಆಗ್ತಿರುತ್ತೆ. ಥಿಂಗ್ ಏನು ಅಂತಂದರೆ ಸೊಲ್ಯೂಷನ್ ಹುಡುಕಿ ಹೋಗ್ತಿರ್ಬೇಕಷ್ಟೇ. ಲೈಫ್ ಇಸ್ ಎ ಸೆಟ್ ಆಫ್ ಪ್ರಾಬ್ಲಮ್ಸ್ ಅಷ್ಟೇ. ಪ್ರಾಬ್ಲಮ್ ಯಾವತ್ತೂ ಝೀರೋ ಆಗೋದಿಲ್ಲ, ಏನಾದ್ರು ಒಂದು ಬರ್ತಾನೆ ಇರುತ್ತೆ. ಸೊ ತುಂಬ ತಲೆ ಕೆಡಿಸ್ಕೋಬೇಡಿ. ಆಯಿತಾ? ಒಂದು ಲೈಫ್ ಇದೆ, ಎಂಜಾಯ್ ಮಾಡಿ, ಬದುಕಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ, ಜಾಸ್ತಿ ತಲೆ ತಿನ್ನೋಕೆ ಹೋಗೋದಿಲ್ಲ. ಇನ್ ಕೇಸ್ ಏನಾದ್ರು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಫಾಲೋ ಮಾಡ್ಕೊಳ್ಳಿ, ಫಾಲೋ ಮಾಡ್ತಿಲ್ಲ ಅಂತಂದರೆ. ಆ್ಯಂಡ್ ಐ ಲವ್ ಮೈ ಲೈಫ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.